ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಕರ್ನಾಟಕದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ಇಂದು ಮುಂಜಾನೆ ಬೆಂಗಳೂರಿನಲ್ಲಿ ವಿಧಿವಶರಾಗಿದ್ದಾರೆ. ಬೆಂಗಳೂರು ನಗರವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ್ದು ಎಸ್.ಎಂ. ಕೃಷ್ಣ. ಐಟಿ ಕ್ರಾಂತಿ ಬೆಂಗಳೂರಿನಲ್ಲಿ ಆಗಲು ಕಾರಣ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು 5 ವರ್ಷ ಸಿಎಂ ಆಗಿ ಮಾಡಿದ ಸಾಧನೆಗಳೇನು ಅನ್ನೋದನ್ನು ನಾವೀಗ ಹೇಳ್ತೇವೆ ನೋಡಿ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಹುಟ್ಟಿದ ಎಸ್.ಎಂ. ಕೃಷ್ಣ ಅವರು ಅಮೆರಿಕದ ಡಲ್ಲಾಸ್ ಮತ್ತು ವಾಷಿಂಗ್ಟನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿದವರಾಗಿದ್ದರು. ಹೀಗಾಗಿ ಅವರ ಆಡಳಿತದ ಬಗ್ಗೆ ಜನರಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು. ಈ ನಿರೀಕ್ಷೆನ ಉಳಿಸಿಕೊಳ್ಳಲು ಎಸ್.ಎಂ. ಕೃಷ್ಣ ಅವರು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಕಾರ್ಯಗಳಲ್ಲಿ ಹೆಚ್ಚಾಗಿ ನೆನಪಿನಲ್ಲಿ ಉಳಿಯುವುದು ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ. ಬೆಂಗಳೂರನ್ನು ಸಿಂಗಾಪುರ ಮಾಡುವ ಕನಸನ್ನು ಎಸ್.ಎಂ. ಕೃಷ್ಣ ಬಿತ್ತಿದ್ರು. ಆ ದಿಸೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದರು. ಎಸ್.ಎಂ. ಕೃಷ್ಣ ಅವರ ಸಾಧನೆಗಳು 10. ಅವುಗಳಲ್ಲಿ ಕೆಲವೊಂದನ್ನು ಈಗ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸೆಕ್ಟರ್ನಲ್ಲಿ ಬೆಳವಣಿಗೆಯನ್ನು ಚುರುಕುಗೊಳಿಸಿದ್ದು ಎಸ್.ಎಂ. ಕೃಷ್ಣ. ವಿಶ್ವದ ಖ್ಯಾತನಾಮ ಕಂಪನಿಗಳು ಬೆಂಗಳೂರಿಗೆ ಬಂದು ತಮ್ಮ ಕಂಪನಿ ತೆರೆಯಲು ಹೂಡಿಕೆ ಮಾಡುವಂತೆ ಎಸ್.ಎಂ. ಕೃಷ್ಣ ಮಾಡಿದರು. ಟ್ಯಾಕ್ಸ್ ಇನ್ಸೆಂಟಿವನ್ನು ಖಾಸಗಿ ಕಂಪನಿಗಳಿಗೆ ಕೊಟ್ಟಿದ್ದರು. ಇದರಿಂದಾಗಿ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ ಸಿಕ್ಕಿತ್ತು. ಇದರಿಂದ ದಿನವೊಂದಕ್ಕೆ 200-300 ಐಟಿ ಕಂಪನಿಗಳು ಕೂಡ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿದ್ವು ಅಂತ ಈಗಿನ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇವತ್ತು ವಿಧಾನಸಭೆಯಲ್ಲೇ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚಿನ ಐಟಿ-ಬಿಟಿ ಕಂಪನಿಗಳು ಸ್ಥಾಪನೆಯಾಗಿದ್ದರಿಂದ ಬೆಂಗಳೂರಿಗೆ ಐಟಿ ಸಿಟಿ, ಸಿಲಿಕಾನ್ ಸಿಟಿ ಎಂಬ ಹೆಸರು ಬಂತು. ಜೊತೆಗೆ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀಲಿಕ್ಕೆ ಜನರು ಆರಂಭಿಸಿದ್ರು. ಇದರಿಂದಾಗಿ ಈ ಒಂದು ಹೆಸರು ಬರಲಿಕ್ಕೆ ಕೂಡ ಕಾರಣ ಆಗಿದ್ದಂಥವರು ಎಸ್.ಎಂ. ಕೃಷ್ಣ ಅವರು. ಇನ್ನು ಎಸ್.ಎಂ. ಕೃಷ್ಣ ಅವರು ಕೇವಲ ನಗರ ಪ್ರದೇಶಗಳನ್ನು ಮಾತ್ರ ಅಭಿವೃದ್ಧಿಪಡಿಸ್ತಾರೆ, ಗ್ರಾಮೀಣ ಪ್ರದೇಶಗಳನ್ನು ಕಡೆಗಣಿಸ್ತಾರೆ. ಜೊತೆಗೆ ರೈತರ ಸಮಸ್ಯೆಗಳತ್ತ ಹೆಚ್ಚಿನ ಗಮನವನ್ನು ಕೊಟ್ಟಿಲ್ಲ ಅಂತ ಕೂಡ ಕೆಲವರು ಟೀಕೆ ಮಾಡ್ತಾರೆ. ಆದರೆ ರೈತರ ಕೃಷಿ ಭೂಮಿ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ದು ಕೂಡ ಎಸ್.ಎಂ. ಕೃಷ್ಣ ಸರ್ಕಾರ. ಭೂಮಿ ವೆಬ್ಸೈಟನ್ನು ಎಸ್.ಎಂ. ಕೃಷ್ಣ ಸರ್ಕಾರ ಪರಿಚಯಿಸಿತು. ಭೂಮಿ ವೆಬ್ಸೈಟ್ನಲ್ಲಿ ರೈತರ ಪಾಣಿ ಸಿಗುವಂತೆ ಮಾಡಿದ್ದು ಎಸ್.ಎಂ. ಕೃಷ್ಣ ಸರ್ಕಾರ. ಈ ಸುಧಾರಣೆಯಿಂದ ಈಗಲೂ ಕೂಡ ರೈತರಿಗೆ ಭೂಮಿ ವೆಬ್ಸೈಟ್ನ ಮೂಲಕವೇ ಜಮೀನಿನ ಪಾಣಿಗಳು ಸಿಗ್ತಾ ಇವೆ. ಬೇರೆ ಯಾವ ರಾಜ್ಯದಲ್ಲೂ ಆಗ ಡಿಜಿಟಲ್ ರೂಪದಲ್ಲಿ ವೆಬ್ಸೈಟ್ನಲ್ಲಿ ಭೂಮಿಯ ಮಾಲೀಕತ್ವದ ದಾಖಲೆಯಾದ RTC ಪತ್ರಗಳನ್ನು ನೀಡುವಂಥ ವ್ಯವಸ್ಥೆಯೇ ಇರಲಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ RTCಗಳನ್ನು ಭೂಮಿ ವೆಬ್ಸೈಟ್ನ ಮೂಲಕ ನೀಡುವಂಥ ವ್ಯವಸ್ಥೆಯನ್ನು ಎಸ್.ಎಂ. ಕೃಷ್ಣ ಸರ್ಕಾರದ ಅವಧಿಯಲ್ಲೇ ಜಾರಿಗೊಳಿಸಲಾಗಿತ್ತು. ಇನ್ನು ಬೆಂಗಳೂರಿಗೆ ಮೆಟ್ರೋ ರೈಲು ತರಲು ಕೂಡ ಎಸ್.ಎಂ. ಕೃಷ್ಣ ಅವರ ಪಾತ್ರ ಇದೆ. ಮುಖ್ಯವಾಗಿ ಬೆಂಗಳೂರಿಗೆ ಮೆಟ್ರೋ ರೈಲು ಬೇಕೋ ಇಲ್ವೋ ಮೋನೋ ರೈಲು ಬೇಕೋ ಅನ್ನೋ ಒಂದು ಚರ್ಚೆ ಕೂಡ ಆಗ ನಡೀತಾ ಇತ್ತು. ಅಂತಿಮವಾಗಿ ದೆಹಲಿ ಮೆಟ್ರೋ ಮತ್ತು ವಿದೇಶಗಳ ಮೆಟ್ರೋ ರೈಲು ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಬೆಂಗಳೂರಿಗೆ ಮೆಟ್ರೋ ರೈಲು ವ್ಯವಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಾಯಿತು. ಇದಕ್ಕಾಗಿ ಅಧ್ಯಯನ ತಂಡವನ್ನು ಕೂಡ ದೆಹಲಿ ಮತ್ತು ವಿದೇಶಗಳಿಗೆ ಎಸ್.ಎಂ. ಕೃಷ್ಣ ಅವರು ಕಳಿಸಿದ್ರು. ಈ ತಂಡಗಳು ಅಧ್ಯಯನವನ್ನು ಮಾಡಿ ಬೆಂಗಳೂರಿಗೆ ಮೊನೋ ರೈಲ್ಗಿಂತ ಮೆಟ್ರೋ ರೈಲು ವ್ಯವಸ್ಥೆಯೇ ಸೂಕ್ತ ಅನ್ನುವ ವರದಿಯನ್ನು ಕೊಟ್ಟಿದ್ರು. ಆ ವರದಿಯ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ವ್ಯವಸ್ಥೆಯನ್ನು ಜಾರಿಗೊಳಿಸಲಿಕ್ಕೆ ಎಸ್.ಎಂ. ಕೃಷ್ಣ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಇನ್ನು ಬೆಂಗಳೂರು ಹೊರವಲಯದ ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ತಲೆ ಎತ್ತಲು ಕೂಡ ಎಸ್.ಎಂ. ಕೃಷ್ಣ ಅವರ ಸರ್ಕಾರದ ಪಾತ್ರ ಇದೆ. ಮುಖ್ಯವಾಗಿ ಆಗ ರೈತರಿಂದ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕೆಂಪೇಗೌಡ ಏರ್ಪೋರ್ಟನ್ನು ನಿರ್ಮಾಣ ಮಾಡುವಂಥ ಕೆಲಸ ಎಸ್.ಎಂ. ಕೃಷ್ಣ ಸರ್ಕಾರದ ಅವಧಿಯಲ್ಲೇ ಆರಂಭ ಆಗಿತ್ತು. ಇನ್ನು ಬೆಂಗಳೂರಿನ ವಿಧಾನಸೌಧದ ಪಕ್ಕದಲ್ಲೇ ವಿಕಾಸಸೌಧವನ್ನು ನಿರ್ಮಾಣ ಮಾಡಿದ್ದು ಕೂಡ ಎಸ್.ಎಂ. ಕೃಷ್ಣ ಸರ್ಕಾರ. ರಾಜ್ಯ ವಿಕಾಸವಾಗಲಿ ಎಂಬ ಉದ್ದೇಶದಿಂದ ಅದಕ್ಕೆ ವಿಕಾಸಸೌಧ ಅನ್ನೋ ಒಂದು ಹೆಸರನ್ನು ಎಸ್.ಎಂ. ಕೃಷ್ಣ ಅವರು ಇಟ್ಟಿದ್ರು. ಆದರೆ ವಿಕಾಸಸೌಧ ನಿರ್ಮಾಣ ಪೂರ್ಣವಾದ ಮೇಲೆ ಅದರಲ್ಲಿ ಕುಳಿತು ಆಳ್ವಿಕೆ ಮಾಡುವಂಥ ಅವಕಾಶ ಮಾತ್ರ ಎಸ್.ಎಂ. ಕೃಷ್ಣ ಅವರಿಗೆ ಸಿಗಲೇ ಇಲ್ಲ. ಜನರಿಗೆ ಉದ್ಯೋಗ ಸಿಗಲೆಂಬ ಉದ್ದೇಶದಿಂದ ಉದ್ಯೋಗ ಸೌಧವನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ನಿರ್ಮಿಸಿದರು. ಇನ್ನು ಪಾನೀಯ ನಿಗಮವನ್ನು ಸ್ಥಾಪಿಸುವ ಮೂಲಕ ಸೆಕೆಂಡ್ಸ್ ಲಿಕ್ಕರ್ ಮಾರಾಟದ ಹಾವಳಿಯನ್ನು ತಪ್ಪಿಸಿದ್ದು ಎಸ್.ಎಂ. ಕೃಷ್ಣ ಸರ್ಕಾರ. ಪಾನೀಯ ನಿಗಮದ ಮೂಲಕವೇ ವೈನ್ ಸ್ಟೋರ್ಗಳಿಗೆ ಲಿಕ್ಕರ್ ಪೂರೈಕೆ ಆಗುವಂತೆ ಎಸ್.ಎಂ. ಕೃಷ್ಣ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಅಬ್ಕಾರಿ ಆದಾಯ ಬರುವಂತೆ ಮಾಡಿದರು. ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಂಥ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಆದಾಯವನ್ನು ಹೆಚ್ಚಿಸಿದರು. ಮುಖ್ಯವಾಗಿ ಎಸ್.ಎಂ. ಕೃಷ್ಣ ಅವರು ಸಿಎಂ ಆದಂಥ 1999ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ 13,000 ಕೋಟಿ ರೂಪಾಯಿ ಮಾತ್ರ ಇತ್ತು. ಆದರೆ 2004ರಲ್ಲಿ ಅವರು ಅಧಿಕಾರದಿಂದ ಕೆಳಗಿಳಿಯುವಂಥ ವರ್ಷದಲ್ಲಿ ಬಜೆಟ್ನ ಗಾತ್ರ 34,000 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಈ ಮೂಲಕ ರಾಜ್ಯದ ಬಜೆಟ್ ಗಾತ್ರ ಮತ್ತು ರಾಜ್ಯದ ಆದಾಯ ಎರಡನ್ನೂ ಕೂಡ ಏರಿಕೆಯನ್ನು ಮಾಡಿದ್ದು ಎಸ್.ಎಂ. ಕೃಷ್ಣ ಸರ್ಕಾರ. ಇನ್ನು ನಮ್ಮ ರಾಜ್ಯದಲ್ಲಿ ಮಕ್ಕಳು ಶಾಲೆಗೆ ಹಾಜರಾಗದೇ ಕೆಲಸಕ್ಕೆ ಹೋಗುವಂಥದ್ದು ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಹೀಗಾಗಿ ಮಕ್ಕಳನ್ನು ಶಾಲೆಗೆ ಕರೆತರಬೇಕು ಅನ್ನೋ ಒಂದು ಕಾರಣದಿಂದಾಗಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಕರ್ನಾಟಕದಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರದ ಅವಧಿಯಲ್ಲೇ ಜಾರಿಗೊಳಿಸಲಾಗಿತ್ತು. ಇದರಿಂದಾಗಿ ಶಾಲೆಗಳಿಗೆ ದಾಖಲಾಗುವಂಥ ಮಕ್ಕಳ ಸಂಖ್ಯೆ ಮತ್ತು ಪ್ರಮಾಣ ಹೆಚ್ಚಾಗಿತ್ತು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಮಕ್ಕಳು ಶಾಲೆಗೆ ದಾಖಲಾದರು. ಬಿಸಿಯೂಟ ಯೋಜನೆಯಿಂದಾಗಿಯೇ ಮಕ್ಕಳ ದಾಖಲಾತಿ ಪ್ರಮಾಣ ಕೂಡ ಆಗಿನ ಕಾಲದಲ್ಲೇ ಜಾಸ್ತಿ ಆಗಿತ್ತು.
ಇನ್ನು ಎಸ್ ಎಂ ಕೃಷ್ಣ ಅವರ ಸರ್ಕಾರ ರೈತರಿಗೆ ಯಶಸ್ವಿನಿ ಯೋಜನೆಯನ್ನು ಜಾರಿಗೊಳಿಸಿತ್ತು. ಈ ಯೋಜನೆ ಮೂಲಕ ಆರೋಗ್ಯ ವಿಮೆಯನ್ನು ರೈತರಿಗೆ ನೀಡಿತ್ತು. ಅನಾರೋಗ್ಯಕ್ಕೀಡಾದಂಥ ರೈತರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಈ ಯಶಸ್ವಿನಿ ಯೋಜನೆಯಿಂದ ಸಾಕಷ್ಟು ಅನುಕೂಲ ಆಗಿತ್ತು. ಮುಖ್ಯವಾಗಿ ಸಹಕಾರಿ ಸಂಘಗಳಲ್ಲಿ ಸದಸ್ಯರಾಗಿದ್ದಂಥವರು ಯಶಸ್ವಿನಿ ಯೋಜನೆಯ ಲಾಭವನ್ನು ಪಡೆಯಲಿಕ್ಕೆ ಎಸ್ ಎಂ ಕೃಷ್ಣ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಎಸ್ ಎಂ ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಮುಖ್ಯವಾಗಿ ವಿದ್ಯುತ್ನ ಕೊರತೆ ಕೂಡ ಇತ್ತು. ಹಾಗಾಗಿ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೂ ಕೂಡ ಎಸ್ ಎಂ ಕೃಷ್ಣ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತು. ಇನ್ನು ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆ, ಆರೋಗ್ಯ ಕೇಂದ್ರಗಳ ವ್ಯವಸ್ಥೆಯನ್ನು ಕೂಡ ಸುಧಾರಣೆಗೊಳಿಸಲಿಕ್ಕೆ ಅನೇಕ ಕ್ರಮಗಳನ್ನು ಎಸ್ ಎಂ ಕೃಷ್ಣ ಸರ್ಕಾರ ತೆಗೆದುಕೊಂಡಿತ್ತು. ನೀರಾವರಿ ಆಧುನೀಕರಣ, ಕಾವೇರಿ, ಕೃಷ್ಣ ಕೊಳ್ಳದ ನೀರಾವರಿ ಯೋಜನೆಗಳನ್ನು ಚುರುಕುಗೊಳಿಸಿ ಹೆಚ್ಚಿನ ಅನುದಾನವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ನೀಡಿದರು. ರಾಜ್ಯದ ರಸ್ತೆ ಮೂಲಸೌಕರ್ಯಗಳ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಒತ್ತನ್ನು ನೀಡಲಾಗಿತ್ತು. BMTC, KSRTCಗಳಿಗೆ ಹೋಲುವಾದಂಥ ಲಕ್ಸುರಿ ಬಸ್ಗಳನ್ನು ತರುವ ಪ್ರಯೋಗ ಕೂಡ ಎಸ್ ಎಂ ಕೃಷ್ಣ ಕಾಲದಲ್ಲೇ ಆಗಿತ್ತು. ಇನ್ನು ಶ್ರೀಶಕ್ತಿ ಸಂಘಗಳನ್ನು ಸ್ಥಾಪನೆಯನ್ನು ಮಾಡುವ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಎಸ್ ಎಂ ಕೃಷ್ಣ ಸರ್ಕಾರ ಒತ್ತನ್ನು ನೀಡಿತ್ತು. ಮುಖ್ಯವಾಗಿ ಶ್ರೀಶಕ್ತಿ ಸಂಘಗಳಿಗೆ ರಾಜ್ಯದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿವೆ. ಮಹಿಳೆಯರು ಕೂಡ ಈ ಶ್ರೀಶಕ್ತಿ ಸಂಘಗಳ ಮೂಲಕವೇ ಹೆಚ್ಚಿನ ಸಾಲ ಸೌಲಭ್ಯವನ್ನು ಪಡ್ಕೊಂಡು ಸ್ವಾವಲಂಬಿಗಳಾಗ್ತಾ ಇದ್ದಾರೆ. ಈ ಒಂದು ಶ್ರೀಶಕ್ತಿ ಸಂಘಗಳನ್ನು ಆಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವರಾಗಿದ್ದಂತಹ ಮೋಟಮ್ ಅವರು ಆರಂಭಿಸಿದ್ರು. ಈ ಯೋಜನೆಗಳ ಮೂಲಕವೇ ಈಗ ಮಹಿಳೆಯರು ಸಾಕಷ್ಟು ಸ್ವಾವಲಂಬನೆ ಆಗ್ತಾ ಇರತಕ್ಕಂಥದ್ದನ್ನು ಈಗ ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಕೆರೆಗಳ ಹೂಳೆತ್ತಲು ವಿಶ್ವ ಬ್ಯಾಂಕ್ನ ನೆರವಿನಿಂದ ಹೂಳೆತ್ತುವ ಯೋಜನೆಯನ್ನು ಕೂಡ ಜಾರಿಗೊಳಿಸಿದರು. ಇದರಿಂದಾಗಿ ಕೆರೆಗಳಲ್ಲಿ ಹೆಚ್ಚಿನ ನೀರು ಸಂಗ್ರಹ ಆಗ್ತಕ್ಕಂಥದ್ದು ಮತ್ತು ಆ ನೀರಿನಿಂದ ರೈತರು ಹೆಚ್ಚಿನ ಬೆಳೆಯನ್ನು ಬೆಳೆಯಲಿಕ್ಕೂ ಕೂಡ ಅನುಕೂಲ ಆಗಿತ್ತು. ರೈತರು ಶ್ರೀಗಂಧವನ್ನು ಬೆಳೆಯಲು ಕೂಡ ಎಸ್ ಎಂ ಕೃಷ್ಣ ಸರ್ಕಾರ ಅವಕಾಶನ ಕೊಟ್ಟಿತ್ತು. ಇದರಿಂದ ರಾಜ್ಯದಲ್ಲಿ ಒಂದು ಕಡೆ ಶ್ರೀಗಂಧವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಂತಾಗುತ್ತೆ, ಜೊತೆಗೆ ರೈತರ ಆದಾಯವೂ ಕೂಡ ಹೆಚ್ಚಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು. ಇನ್ನು ರಾಜ್ಯ ಸರ್ಕಾರದ ಸಾಲವೇ ಜಾಸ್ತಿಯಾಗಿ ಆದಾಯ ಕಡಿಮೆ ಆದರೆ ರಾಜ್ಯ ಸರ್ಕಾರವೇ ದಿವಾಳಿ ಆಗುತ್ತೆ. ಇದನ್ನು ತಪ್ಪಿಸಲು ವಿತ್ತೀಯ ಶಿಸ್ತು ಹೊಣೆಗಾರಿಕೆ ಕಾಯ್ದೆಯನ್ನು ಕೂಡ ಎಸ್ ಎಂ ಕೃಷ್ಣ ಸರ್ಕಾರ ಜಾರಿ ಮಾಡಿದೆ. ಇದರಿಂದಾಗಿ ರಾಜ್ಯ ಸರ್ಕಾರ GSDPಯ 25% ಹೆಚ್ಚಿನ ಸಾಲವನ್ನು ಪಡೆಯಲಿಕ್ಕೆ ಅವಕಾಶ ಇಲ್ಲ. ರಾಜ್ಯ ದಿವಾಳಿ ಆಗೋದನ್ನು ತಪ್ಪಿಸಲಿಕ್ಕೋಸ್ಕರ ಈ ಒಂದು ಹೊಸ ಕಾಯ್ದೆಯನ್ನು ಎಸ್ ಎಂ ಕೃಷ್ಣ ಸರ್ಕಾರ ಜಾರಿಗೊಳಿಸಿದೆ. ಇನ್ನು ಕೇಂದ್ರದಲ್ಲಿ ವಿದೇಶಾಂಗ ಖಾತೆ ಸಚಿವರಾಗಿ ಕೂಡ ಹೆಚ್ಚಿನ ಕೆಲಸಗಳನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಹೆಚ್ಚಿನ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಎಸ್ ಎಂ ಕೃಷ್ಣ ಅವರು ತೆರೆದರು. ಇದರಿಂದ ಪಾಸ್ಪೋರ್ಟ್ ಪಡೆಯುವವರಿಗೆ ಭಾರಿ ಅನುಕೂಲ ಕೂಡ ಆಯಿತು. ಹೀಗೆ ಹಲವು ಕೆಲಸಗಳನ್ನು ಮಾಡುವ ಮೂಲಕ ಅಭಿವೃದ್ಧಿ ಕೆಲಸ ಕಾರ್ಯಗಳ ಮೂಲಕವೇ ಎಸ್ ಎಂ ಕೃಷ್ಣ ಅವರು ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.